ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಲಕ್ಷ್ಮೇಗೌಡ ಮಾತನಾಡುತ್ತಿರುವುದು. ಯಾರೆಲ್ಲ ಇನ್ನು ನನ್ನ ಕಾಮನಬಿಲ್ಲು ಕಥಾಗುಚ್ಛ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ಕತೆ ಕೇಳ್ತಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಕತೆ ಕೇಳಿ. ಹಾಗೆ ನನ್ನ ಕತೆ ನಿಮ್ಮೆಲ್ಲರಿಗೂ ಇಷ್ಟ ಆದ್ರೆ ಕಮೆಂಟ್ ಮಾಡಿ, ಶೇರ್ ಮಾಡಿ. ಜಾನಕಿ ರಾಮ ಕಥೆಯ ಮುಂದುವರೆದ ಸಂಚಿಕೆ. ಮನೆಯಿಂದ ಹೊರ ಬಂದವನು ಅಡಿಕೆ ಕಣದ ಬಳಿಗೆ ಹೋಗಲು ಯಾಕೋ ಅವನ ಮನಸ್ಸು ಒಪ್ಪಲಿಲ್ಲ. ಅಲ್ಲಿ ಕೆಲಸ ಮಾಡುವ ಎಲ್ಲಾ ಜನರು ಪರಿಚಯದವರೇ, ಎಲ್ಲರೊಡನೆಯೂ ಸಲಿಗೆ ಇದೆ. ಈಗಾಗಲೇ ಎಲ್ಲರಿಗೂ ವಿಷಯ ಮುಟ್ಟಿದೆ. ಎಲ್ಲರೂ ಒಂದೊಂದು ಪ್ರಶ್ನೆ ಕೇಳುತ್ತಾರೆ, ಅವರಿಗೆಲ್ಲ ಉತ್ತರಿಸಲು ಸಾಧ್ಯವಾಗುವುದಿಲ್ಲ ಎಂದು ತಿಳಿದವನು ಅವರ ರೈಸ್ ಮಿಲ್ಲಿನಲ್ಲಿ ಅವನಿಗೆಂದೇ ಇರಿಸಿದ್ದ ಪ್ರತ್ಯೇಕ ಕೋಣೆಗೆ ಹೋಗಿ ಮಂಚದ ಮೇಲೆ ಉರುಳಿಕೊಂಡನು. ತನ್ನ ಕೈಯಲ್ಲಿದ್ದ ಕೈ ಗಡಿಯಾರದಲ್ಲಿ ಸಮಯ ನೋಡಿಕೊಂಡನು. ಆಗಲೇ ಮಧ್ಯಾಹ್ನ 3 ಗಂಟೆಯಾಗಿತ್ತು. ಬೆಳಿಗ್ಗೆ ನಡೆದ ಘಟನೆಗಳಿಂದ ಹಸಿವು ಕೂಡ ಮರೆತು ಹೋಗಿತ್ತು ಅವನಿಗೆ. ಒಂದೇ ದಿನದಲ್ಲಿ ನನ್ನ ಜೀವನ ಹೇಗೆಲ್ಲ ಬದಲಾಯಿತು. ಜಾನಕಿಯ ಮದುವೆಯನ್ನು ನೋಡಲು ಅಷ್ಟೇ ನಾನು ಹೋಗಿದ್ದು. ಆದ್ರೆ ನಾನು ಯಾಕೆ ಅವಳಿಗೆ ಹೋಗಿ ತಾಳಿ ಕಟ್ಟಿದೆ ಎಂದು ನನಗೆ ಇನ್ನೂ ತಿಳಿಯುತ್ತಿಲ್ಲ. ತಾಳಿ ಕಟ್ಟಿದ ಮೇಲೆ ಕೂಗಾಡಿ ರಂಪ ಮಾಡುತ್ತಾಳೆ ಎಂದುಕೊಂಡರೆ, ಯಾವುದನ್ನು ಮಾಡದೆ ನಾವಿಬ್ಬರು ಪ್ರೀತಿಸುತ್ತಿದ್ದೇವೆ ಎಂದು ಎಲ್ಲರ ಮುಂದೆಯೂ ಅದೆಷ್ಟು ಧೈರ್ಯವಾಗಿ ಹೇಳಿದಳು. ನಿಜವಾಗಿಯೂ ಅವಳು ನನ್ನನ್ನು ಪ್ರೀತಿಸುತ್ತಿದ್ದಾಳ? ಮಲಗಿದ್ದವನು ಅವನಿಗೆ ಅವನೇ ಪ್ರಶ್ನೆ ಮಾಡಿಕೊಂಡಿದ್ದನು. ಇಲ್ಲ, ಅದು ಖಂಡಿತ ಸಾಧ್ಯವಿಲ್ಲ. ನಾನು ಕರೆ ಮಾಡಿದ್ರೆ ಸ್ವೀಕರಿಸದವಳು, ಮೆಸೇಜ್ ಮಾಡಿದ್ರೆ ರಿಪ್ಲೈ ಮಾಡದವಳು ನನ್ನನ್ನು ಪ್ರೀತಿಸುತ್ತಾಳ? ಎಂದಿಗೂ ಸಾಧ್ಯವಿಲ್ಲ. ಹಾಗಿದ್ದಾಗ ನನ್ನನ್ನು ಪ್ರೀತಿಸುತ್ತಿದ್ದೇನೆ ಎಂದು ಎಲ್ಲರ ಮುಂದೆ ಯಾಕೆ ಹೇಳಿದಳು? ಎಷ್ಟೇ ಯೋಚಿಸಿದರೂ ಆ ಪ್ರಶ್ನೆಗೆ ರೆಹಮಾನನಿಗೆ ಉತ್ತರ ಸಿಗಲಿಲ್ಲ. ಒಂದೆಡೆ ಜಾನಕಿ, ಇನ್ನೊಂದೆಡೆ ತನ್ನ ಕುಟುಂಬ. ಇಬ್ಬರನ್ನು ನೆನೆದು ಹೈರಾಣಾಗಿದ್ದವನಿಗೆ ತಲೆ ಸಿಡಿಯಲು ಶುರುವಾಗಿತ್ತು. ಆ ಅಸಾಧ್ಯ ತಲೆನೋವಿಗೆ ಹಾಗೆ ಮಲಗಿ ಕಣ್ಣು ಮುಚ್ಚಿದನು. ರಾತ್ರಿ ಆಗಲೇ 9ರ ಸಮಯ. ಇಡೀ ಮನೆಯೇ ಸೂಜಿ ಬಿದ್ದರೂ ಕೇಳಿಸುವಷ್ಟು ನೀರವ ಮೌನ. ಮಧ್ಯಾಹ್ನ ಯಾರೂ ಊಟ ಮಾಡದೆ ಊಟವೆಲ್ಲ ಹಾಗೆ ಉಳಿದಿತ್ತು. ನಗ್ಮಾ ಅವರು ಎಲ್ಲಾ ಅಡಿಗೆಯನ್ನು ಬಿಸಿ ಮಾಡಿ ಎಲ್ಲರನ್ನು ಊಟಕ್ಕೆ ಕರೆದಿದ್ದರು. ಆದ್ರೆ ಯಾರಿಗೂ ಊಟ ಮಾಡಲು ಮನಸ್ಸಿಲ್ಲದೆ ನನಗೆ ಹಸಿವಿಲ್ಲ ಎಂದು ಹೇಳುತ್ತಿದ್ದರು. ಕೊನೆಗೆ ಅಬ್ದುಲ್ ಖಾದರ್ ಅವರೇ ಮೊದಲಾಗಿ ಡೈನಿಂಗ್ ಟೇಬಲ್ ಬಳಿ ಬಂದು ಎಲ್ಲರನ್ನು ಕೂಗಿದ್ದರು. ಅವರ ಕೂಗಿಗೆ ಭಯಗೊಂಡ ಎಲ್ಲರೂ ಒಡನೆ ಡೈನಿಂಗ್ ಟೇಬಲ್ ಬಳಿ ಬಂದಿದ್ದರು. ಪ್ರತಿದಿನ ನಗ್ಮಾ ಅವರ ಜೊತೆ ನಿಂತು ಫಾತಿಮಾ ಅವರು ಕೂಡ ಬಡಿಸುತ್ತಿದ್ದರು. ಆದರಿಂದು ಫಾತಿಮಾ ಅವರನ್ನು ನಗ್ಮಾ ಅವರೇ ಕೂರಿಸಿ ಎಲ್ಲರಿಗೂ ಬಡಿಸುತ್ತಿದ್ದರು. ನಗ್ಮಾ ಬಡಿಸುತ್ತಿದ್ದರೆ ಎಲ್ಲರೂ ಅವರ ಪಾಡಿಗೆ ಅವರು ಊಟ ಮಾಡುತ್ತಿದ್ದರೋ ಹೊರತು ಯಾರಿಗೂ ಮನೆಯಲ್ಲಿ ಒಂದು ಹೊಸ ಹುಡುಗಿ ಇದೆ, ಅವಳನ್ನು ಊಟಕ್ಕೆ ಕರೆಯಬೇಕು ಅಥವಾ ಅಲ್ಲಿಗೆ ತೆಗೆದುಕೊಂಡು ಹೋಗಿ ಕೊಡು ಎಂದು ಹೇಳುವ ಉದಾರ ಮನಸ್ಸು ಅಲ್ಲಿ ಯಾರಿಗೂ ಇರಲಿಲ್ಲ. ಮಾನವೀಯತೆಗಾದರೂ ಅವಳನ್ನು ಯಾರೂ ನೆನಪು ಮಾಡಿಕೊಳ್ಳಲಿಲ್ಲ. ರೆಹಮಾನ್ ಹೊರ ಹೋಗಿದ್ದನ್ನು ನೋಡಿದ ನಗ್ಮಾ ಅವರು, ಆ ಹುಡುಗಿ ಒಬ್ಬಳೇ ಇದ್ದಾಳೆ, ಅವಳಿಗೆ ಹೋಗಿ ಊಟ ಕೊಡಲೇ ಎಂದು ಯೋಚಿಸಿದವರು. ಆದ್ರೆ ಮನೆಯಲ್ಲಿರುವವರ ಭಯಕ್ಕೆ ಹಾಗೆ ಸುಮ್ಮನಾದರು. ತಲೆನೋವು ಎಂದು ಮಲಗಿದ್ದ ರೆಹಮಾನನಿಗೆ ಆಗ ತಾನೇ ಎಚ್ಚರವಾಗಿತ್ತು. ತಲೆಯಲ್ಲಿದ್ದ ನೋವಿನ ಭಾರ ಕಡಿಮೆಯಾದಂತಾಗಿ ಕಣ್ಣು ತೆರೆದವನು ಕೈಗಡಿಯಾರ ನೋಡಿಕೊಂಡರೆ ಆಗಲೇ ರಾತ್ರಿ 10ರ ಸಮಯವಾಗಿತ್ತು. ಅಯ್ಯೋ, ನಾನು ಇಷ್ಟರ ತನಕ ಮಲಗಿದ್ನಾ ಎಂದು ಯೋಚಿಸಿದವನು ಮೊಬೈಲ್ ತೆರೆದು ನೋಡಿದವನಿಗೆ ಯಾರದ್ದು ಕರೆ ಬಂದಿರಲಿಲ್ಲ. ಮಹಾನ್, ಎಲ್ಲಿದ್ದೀಯಾ, ಬೇಗ ಮನೆಗೆ ಬಾ ಎಂದು ಇಷ್ಟರಲ್ಲಾಗಲೇ ತನ್ನ ತಂದೆಯಿಂದ ಹಲವು ಬಾರಿ ಕರೆಗಳು ಬರುತ್ತಿದ್ದವು. ಆದರೆ ಇಂದು ಕರೆ ಬಂದಿರಲಿಲ್ಲ. ಮನೆಯವರ ಈಗಿರುವ ಮನಸ್ಥಿತಿ, ಜಾನಕಿಯ ಪರಿಸ್ಥಿತಿ ನೆನೆದವನು ತಕ್ಷಣ ಅಲ್ಲಿಂದ ಮನೆಗೆ ಹೊರಟು ಬಂದಿದ್ದನು. ಎಲ್ಲರದು ಊಟವಾದ ನಂತರ ನಗ್ಮಾ ಅವರಿಗೆ ಮಲಗಲು ಮನಸ್ಸಾಗದೆ ಮಹಾನ್ ಬರುವವರೆಗೂ ಕಾಯಬೇಕು ಎಂದು ನಡುಮನೆಯಲ್ಲಿ ಕುಳಿತಿದ್ದರು. ಅಷ್ಟರಲ್ಲಿ ರೆಹಮಾನ್ ಅವರ ಬಳಿಗೆ ಬಂದವನು, ಚಿಕ್ಕಿ, ಎಲ್ಲ ಊಟ ಮಾಡಿದ್ರಾ ಎಂದು ಕೇಳಿದನು. ಎಲ್ಲರೂ ಊಟ ಮಾಡಿ ಮಲಗಿದ್ದಾರೆ, ನೀನು ಎಲ್ಲಿಗೆ ಹೋಗಿದ್ದೆ ಎಂದರು. ಆ ಮನೆಗೆ ಮೊದಲ ಮಗ ಎಂದು ಚಿಕ್ಕಂದಿನಿಂದಲೂ ತುಂಬಾ ಪ್ರೀತಿಯಿಂದ ಬೆಳೆಸಿದ್ದರು. ನಗ್ಮಾ ಅವರು ಅದೇ ಕಾಳಜಿಯಿಂದ ಕೇಳುತ್ತಿದ್ದನು. ಚಿಕ್ಕಿ, ಹೀಗೆ ಹೊರಗೆ ಹೋಗಿದ್ದೆ ಎಂದವನು, ಜಾನಕಿ ಊಟ ಮಾಡಿದ್ಲಾ ಎಂದು ಕೇಳಿದನು. ಓ, ಆ ಹುಡುಗಿಯ ಹೆಸರು ಜಾನಕಿಯ? ನನಗೆ ಗೊತ್ತಿರಲಿಲ್ಲ, ಅವಳು ಕೋಣೆಯಿಂದ ಹೊರಗೆ ಕೂಡ ಬಂದಿಲ್ಲ ಎಂದರು. ಹೌದಾ ಎಂದವನು ಒಂದೇ ಉಸಿರಿಗೆ ಮೆಟ್ಟಿಲತ್ತಿ ಕೋಣೆಗೆ ಬಂದಿದ್ದನು. ರೆಹಮಾನ್ ಹೊರಗಡೆ ಹೋಗುವಾಗ ಯಾವ ಸೋಫಾ ಮೇಲೆ ಕುಳಿತಿದ್ದಳೋ ಈಗಲೂ ಕೂಡ ಬಟ್ಟೆಯನ್ನು ಸಹ ಬದಲಿಸದೆ ಅದೇ ಸೋಫಾ ಮೇಲೆ ಮಲಗಿದ್ದಳು. ಬಟ್ಟೆ ಕೂಡ ಬದಲಿಸದೆ ಮಲಗಿದ್ದಾಳಲ್ಲ, ಇವಳನ್ನು ಹೇಗೆ ಎಚ್ಚರ ಮಾಡುವುದು ಎಂದುಕೊಂಡವನು ಅವಳ ಬಳಿಗೆ ಹೋಗಿ, ಜಾನಕಿ, ಜಾನಕಿ, ಎದ್ದೇಳು ಎಂದನು. ಅವನ ಕೂಗು ಅವಳಿಗೆ ಕೇಳಿಸಲೇ ಇಲ್ಲ. ಮುಟ್ಟಲೋ ಬೇಡವೋ ಎನ್ನುವ ಯೋಚನೆಯಲ್ಲಿಯೇ ನಿಧಾನವಾಗಿ ಅವಳ ಭುಜ ಅಲುಗಿಸಿ ಜಾನಕಿ ಎಂದನು.
ಅವನ ಸ್ಪರ್ಶಕ್ಕೆ ಕಣ್ಣು ಬಿಟ್ಟವಳು. ಎದುರಿಗಿರುವವರನ್ನು ನೋಡಿ ಬೆಚ್ಚಿದವಳು. ಒಡನೆಯೇ ಎದ್ದು ಕುಳಿತು, ನನಗೆ ಏನು ಮಾಡಬೇಡ, ನನಗೆ ಏನು ಮಾಡಬೇಡ, ನನ್ನನ್ನು ಬಿಟ್ಟು ಬಿಡು ಎಂದು ಭಯದಲ್ಲಿಯೇ ಹೇಳಿದವಳು ಸೋಫಾಗೆ ಇನ್ನಷ್ಟು ಆತುಕೊಂಡು ಕುಳಿತಳು. ಅಲ್ಲಿ ರೆಹಮಾನನನ್ನು ನೋಡಿದವಳಿಗೆ ಹುಲಿಯನ್ನು ನೋಡಿದಂತಾಗಿ ಬೆದರಿದ ಹರಿಣಿಯಂತಾದಳು. ಅವಳ ಮುಖದ ಮೇಲಿನ ಬೆವರ ಹನಿಗಳೇ ಅವಳು ಎಷ್ಟು ಹೆದರಿದ್ದಾಳೆ ಎಂದು ಹೇಳುತ್ತಿದ್ದವು. ಅವಳ ಸ್ಥಿತಿಯನ್ನು ನೋಡಿ ಒಡನೆಯೇ ದೂರ ಸರಿದು ನಿಂತವನು, ಜಾನಕಿ, ನಾನು ನಿನ್ನನ್ನು ಏನು ಮಾಡುವುದಿಲ್ಲ. ನಾನು ಅಷ್ಟೊಂದು ಕೆಟ್ಟವನಲ್ಲ. ಬಟ್ಟೆ ಬದಲಿಸದೆ ಹಾಗೆ ಮಲಗಿದ್ದೀಯ. ಬಟ್ಟೆ ಬದಲಿಸಿ ಮೊದಲು ಊಟ ಮಾಡು ಎಂದನು. ಬೆಳಗ್ಗೆಯಿಂದ ನಡೆದ ಎಲ್ಲಾ ಘಟನೆಗಳನ್ನು ನೆನೆದು ಜಡವಾಗಿದ್ದ ಅವಳ ಮನಸ್ಸಿಗೆ ಊಟವೇ ಮರೆತು ಹೋಗಿತ್ತು. ಛೀ, ಒಳ್ಳೆಯವನ, ಗೋವಿನ ಮುಖವಾಡ ಹಾಕಿರುವ ವ್ಯಾಘ್ರ ನೀನು. ನನ್ನ ಮನೆಯ ಪರಿಸ್ಥಿತಿ, ನನ್ನ ಅಸಹಾಯಕತೆಯನ್ನು ಬಳಸಿಕೊಂಡು ಕಳ್ಳನ ಹಾಗೆ ನನ್ನ ಕುತ್ತಿಗೆಗೆ ತಾಳಿ ಕಟ್ಟಿದೀಯ. ನಾನೇನು ತಪ್ಪು ಮಾಡಿದೆ ಎಂದು ನನಗೆ ಇಷ್ಟು ದೊಡ್ಡ ಶಿಕ್ಷೆ ಕೊಟ್ಟಿದೀಯ? ಜಾನಕಿ, ನನ್ನನ್ನು ತಪ್ಪಾಗಿ ತಿಳಿದಿದ್ದೀಯ. ಆ ಮುದುಕನಿಂದ ನಿನ್ನನ್ನು ಕಾಪಾಡಲು ನಿನ್ನ ಕುತ್ತಿಗೆಗೆ ತಾಳಿ ಕಟ್ಟಿದೆ ಅಷ್ಟೇ ಎಂದನು. ಅವನಿಂದ ಕಾಪಾಡು ಎಂದು ನಾನು ನಿನ್ನ ಬಳಿ ಎಂದಾದರೂ ಕೇಳಿದ್ನ? ಇಲ್ಲ ತಾನೆ? ಹಾಗಿದ್ದ ಮೇಲೆ ಯಾವ ಅಧಿಕಾರದಲ್ಲಿ ನನ್ನ ಕುತ್ತಿಗೆಗೆ ತಾಳಿ ಕಟ್ಟಿದೆ? ಬೆಳಗ್ಗೆಯಿಂದ ಸುಮ್ಮನಿದ್ದವಳು ಈಗ ತನ್ನ ಮೌನವನ್ನು ಮುರಿದಿದ್ದಳು. ಈಗ ಇಷ್ಟೊಂದು ಮಾತನಾಡುವವಳು ನಿನ್ನ ತಾಯಿ ಬಳಿ ನಾವಿಬ್ಬರು ಪ್ರೀತಿಸುತ್ತಿದ್ದೇವೆ ಎಂದು ಯಾಕೆ ಸುಳ್ಳು ಹೇಳಿದೆ? ಸುಳ್ಳು ಹೇಳದೆ ಇನ್ನೇನು ಮಾಡ್ಲಿ? ನನ್ನದು ಪವಿತ್ರವಾದ ಹಿಂದೂ ಧರ್ಮ. ಹೆಣ್ಣಿನ ಕುತ್ತಿಗೆಗೆ ಒಮ್ಮೆ ತಾಳಿ ಬಿದ್ದರೆ ಅವನು ಯಾರೇ ಆಗಿದ್ದರೂ ಸಹ ಗಂಡನೆ. ನನ್ನ ಧರ್ಮದಲ್ಲಿ ತಾಳಿಗೆ ಅದರದ್ದೇ ಆದ ಮಹತ್ವವಿದೆ. ಹಾಗಿದ್ದಾಗ ನೀನ್ಯಾರು ಎಂದು ಗೊತ್ತಿಲ್ಲ ಅಂತ ಹೇಳಿ ಮರಳಿ ಮನೆಗೆ ಹೋಗಿ ಅಲ್ಲಿ ನನ್ನ ತಂದೆಯ ನಿಂದನೆ ಮಾತುಗಳನ್ನು ಕೇಳಿ ನಾನೂ ನೋವು ಮಾಡಿಕೊಂಡು ನನ್ನ ತಾಯಿಗೂ ನೋವು ಕೊಡಲೆ? ನನ್ನ ನೋವು ನನಗೆ ಇರಲಿ, ನನ್ನ ತಾಯಿಯ ನೋವು ಇಂದಿಗೆ ಕೊನೆಯಾಗಲಿ ಎನ್ನುವ ಉದ್ದೇಶದಿಂದ ಹಾಗೆ ಹೇಳಿದೆ ಎಂದು ಹೇಳಿದವಳಿಗೆ ಬೆಳಿಗ್ಗೆಯಿಂದ ಕಣ್ಣಿನಲ್ಲಿಯೇ ಇಂಗಿಸಿಟ್ಟಿದ್ದ ಕಣ್ಣೀರು ಹರಿಯಲು ಶುರುವಾದವು. ಹರಿಯುತ್ತಿರುವ ಕಣ್ಣೀರನ್ನು ಒರೆಸುವ ಗೋಜಿಗೂ ಹೋಗದೆ ನಾನೊಬ್ಬಳು ಉಸಿರಾಡುವ ಭಾವನೆಗಳೇ ಇಲ್ಲದ ಗೊಂಬೆ ಅಷ್ಟೆ. ಯಾರು ಹೇಗೆ ಆಡಿಸಿದರೂ ಹಾಗೆ ಆಡುತ್ತೇನೆ. ನನ್ನ ತಂದೆ ಎನಿಸಿಕೊಂಡವರು ಮಗಳ ಒಪ್ಪಿಗೆಯನ್ನು ಕೇಳದೆ ಮದುವೆಯನ್ನು ತಯಾರು ಮಾಡಿದ್ದರು. ಮದುವೆಯಾಗುತ್ತೇನೆ ಎಂದು ಬಂದಿದ್ದ ಮಹಾನುಭಾವನಿಗೂ ಕೂಡ ನನ್ನ ಒಪ್ಪಿಗೆಯನ್ನು ಕೇಳಬೇಕು ಎನಿಸದೆ ತಾಳಿ ಕಟ್ಟಲು ತಯಾರಾಗಿದ್ದ. ಇನ್ನು ನೀನು ಅವರಿಬ್ಬರಿಗಿಂತಲೂ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಯಾರು ನಿರೀಕ್ಷಿಸದೆ ಇರುವಂತೆ ಬಂದು ನನಗೆ ತಾಳಿ ಕಟ್ಟಿದೆ. ಎಲ್ಲರಿಗೂ ಆಟದ ವಸ್ತುವಾಗಿದ್ದೇನೆ ನಾನು ಎಂದು ಮುಖ ಮುಚ್ಚಿ ಅಳಲು ಶುರು ಮಾಡಿದಳು. ಇಷ್ಟರವರೆಗೆ ರೆಹಮಾನನಿಗೆ ಇದ್ದ ಧೈರ್ಯವೆಲ್ಲ ಈಗ ಹಾರಿ ಹೋಯಿತು. ಅವಳ ನೋವನ್ನು ಅರಿತವನ ಮನಸ್ಸಿಗೂ ಕೂಡ ನೋವಾಯಿತು. ಜಾನಕಿ ಆಡಿದ ಒಂದೊಂದು ಮಾತು ಬಾಣದಂತೆ ರೆಹಮಾನನ ಹೃದಯಕ್ಕೆ ನಾಟುತ್ತಿದ್ದವು. ಆದರೆ ಈಗ ಅವಳನ್ನು ಮಾತನಾಡಿಸುವ ಧೈರ್ಯ ಅವನಲ್ಲಿ ಇಲ್ಲದಾಗಿತ್ತು. ಅವಳು ಅತ್ತು ಸಮಾಧಾನವಾಗಲಿ ಎಂದು ಏನೋ ನೆನೆದವನು ಮರಳಿ ಕೆಳಗಡೆ ಬಂದನು. ರೆಹಮಾನ್ ಬರುವುದನ್ನೇ ಕಾಯುತ್ತಾ ಕುಳಿತಿದ್ದ ನಗ್ಮಾ ಅವರು ಅವನು ಬರುತ್ತಿದ್ದ ಹಾಗೆ ಎದ್ದು ನಿಂತು, ಏನಾಯ್ತು ಮಹಾನ್, ಏನೋ ಮಾತನಾಡುವ ಹಾಗಿತ್ತು ಎಂದರು. ಮಹಾನ್ ಮತ್ತು ಜಾನಕಿ ಕೋಣೆಯಲ್ಲಿ ಮಾತನಾಡಿದ್ದು ಸ್ಪಷ್ಟವಾಗಿ ಕೇಳಿಸದಿದ್ದರೂ ಜಾನಕಿ ಮಾತನಾಡುತ್ತಿದ್ದಾಳೆ ಎಂದು ತಿಳಿಯುತ್ತಿತ್ತು. ಏನಿಲ್ಲ ಚಿಕ್ಕಿ, ನನಗೆ ಒಂದು ತಟ್ಟೆಗೆ ಊಟ ಹಾಕಿ ಕೊಡುತ್ತೀರಾ ಎಂದನು. ಒಂದು ತಟ್ಟೆಗೆ ಯಾಕೆ ಮಹಾನ್, ಇಬ್ಬರಿಗೂ 2 ತಟ್ಟೆಗೆ ಹಾಕಿ ಕೊಡ್ತೀನಿ. ನೀನು ಕೂಡ ಅಲ್ಲಿಯೇ ಹೋಗಿ ಊಟ ಮಾಡು ಎಂದರು. ಬೇಡ ಚಿಕ್ಕಿ, ಸದ್ಯಕ್ಕೆ ಒಂದು ತಟ್ಟೆಗೆ ಹಾಕಿ ಕೊಡಿ ಎಂದನು. ರೆಹಮಾನನ ಮಾತಿನಂತೆ ಒಂದು ತಟ್ಟೆಗೆ ಊಟ ಹಾಕಿ ಕೊಟ್ಟವರು, ಇದನ್ನು ಜಾನಕಿಗೆ ಕೊಟ್ಟು ಬಾ, ನಿನಗೆ ನಾನು ಇಲ್ಲಿಯೇ ಬಡಿಸುತ್ತೇನೆ ಎಂದರು. ನಗ್ಮಾ ಅವರ ಈ ನಡೆಗೆ ಹೃದಯ ತುಂಬಿ ಬಂದಿತ್ತು. ಎಲ್ಲರೂ ತನ್ನ ವಿರುದ್ಧವಾಗಿ ಮಾತನಾಡಿದರೂ ತನ್ನ ಚಿಕ್ಕಮ್ಮ ಒಂದೇ ಮಾತು ಕೂಡ ತನ್ನ ವಿರುದ್ಧವಾಗಿ ಆಡದೆ ಇರುವುದನ್ನು ನೋಡಿ ಅವರ ಮೇಲೆ ಹೆಮ್ಮೆಯ ಭಾವ ಮೂಡಿತು. ನನ್ನನ್ನು ಅರ್ಥ ಮಾಡಿಕೊಂಡಿದ್ದಕ್ಕೆ ಥ್ಯಾಂಕ್ಸ್ ಚಿಕ್ಕಿ, ಆದ್ರೆ ನೀವು ನನಗೋಸ್ಕರ ಕಾಯುವುದು ಬೇಡ. ಈಗಾಗಲೇ ತುಂಬಾ ತಡ ಆಗಿದೆ, ಹೋಗಿ ಮಲಗಿ. ನನಗೆ ಬೇಕಾದ್ರೆ ನಾನೇ ಹಾಕಿಕೊಂಡು ಊಟ ಮಾಡುತ್ತೇನೆ ಎಂದು ಬಲವಂತ ಮಾಡಿ ಅವರನ್ನು ಮಲಗಲು ಕಳಿಸಿ ಊಟದ ತಟ್ಟೆ ಮತ್ತು ಒಂದು ಬಾಟಲಿಯಲ್ಲಿ ನೀರು ಹಿಡಿದು ಕೋಣೆಗೆ ಬಂದನು. ಬೆಳಿಗ್ಗೆಯಿಂದ ಮಡುವುಗಟ್ಟಿದ್ದ ದುಃಖವನ್ನೆಲ್ಲ ಈಗ ಒಂದೇ ಸಮ ಹೊರಗೆ ಬರುತ್ತಿತ್ತು. ಇನ್ನೂ ಕೂಡ ಅವಳು ನಿಲ್ಲಿಸದೆ ಹಾಗೆ ಅಳುತ್ತಿದ್ದಳು. ದಯವಿಟ್ಟು ನನ್ನನ್ನು ಕ್ಷಮಿಸು ಜಾನಕಿ, ನಾನು ಒಂದು ಒಳ್ಳೆಯ ಉದ್ದೇಶದಿಂದ ತಾಳಿ ಕಟ್ಟಿದೆ ಅಷ್ಟೇ. ನಿನಗೆ ನೋವು ಕೊಡಬೇಕು ಎನ್ನುವ ಯಾವ ದುರುದ್ದೇಶವೂ ನನ್ನಲ್ಲಿ ಇಲ್ಲ. ಆಗಿದ್ದು ಆಗಿ ಹೋಗಿದೆ. ಈಗ ಮುಂದೆ ಏನು ಮಾಡಬೇಕು ಎನ್ನುವುದನ್ನು ನಾಳೆ ಯೋಚಿಸೋಣ. ಮೊದಲು ಊಟ ಮಾಡು ಎಂದು ತಟ್ಟೆಯನ್ನು ಅವಳ ಮುಂದೆ ನೀಡಿದನು. ಅತ್ತು ರಕ್ತವರ್ಣಕ್ಕೆ ತಿರುಗಿದ ಅದೇ ಕೋಪದಲ್ಲಿಯ ಕಣ್ಣುಗಳಿಂದ ಅವನನ್ನು ನೋಡಿ ತನ್ನ ಬ್ಯಾಗಿನಲ್ಲಿ ಕೈಗೆ ಸಿಕ್ಕ ಬಟ್ಟೆಗಳನ್ನು ತೆಗೆದುಕೊಂಡು ಬಚ್ಚಲ ಮನೆಗೆ ಹೋಗಿದ್ದಳು. ಬಟ್ಟೆ ಬದಲಿಸಿ ಒಂದು ಕುರ್ತಾ ತೊಟ್ಟು ಬಂದವಳಿಗೆ ಟೇಬಲ್ ಮೇಲೆ
ತಟ್ಟೆ ಇಟ್ಟು ಹಾಸಿಗೆಯ ಮೇಲೆ ತಲೆಯ ಮೇಲೆ ಕೈ ಹೊತ್ತು ಕುಳಿತಿದ್ದ ರೆಹಮಾನ್ ಕಂಡಿದ್ದನು. ಜಾನಕಿ ಹೊರ ಬಂದ ಸದ್ದಾಗುತ್ತಿದ್ದ ಹಾಗೆ ತಲೆ ಎತ್ತಿದವನು, ತಗೋ, ಊಟ ಮಾಡು ಎಂದು ಊಟದ ತಟ್ಟೆಯನ್ನು ಅವಳ ಮುಂದೆ ಹಿಡಿದಿದ್ದನು. ಈಗ ನಿನ್ನ ಕೈಯಿಂದ ಊಟ ತಿನ್ನುವುದು ಒಂದೇ, ನಂಜು ತಿನ್ನುವುದು ಒಂದೇ. ನನಗೆ ಬೇಡ ಎಂದವಳು ಮತ್ತೆ ಅದೇ ಸೋಫಾ ಮೇಲೆ ಹೋಗಿ ಮಲಗಿದಳು. ಊಟ ತಿನ್ನಲು ಅವಳನ್ನು ಮತ್ತೆ ಬಲವಂತ ಮಾಡುವುದು ಸರಿಯಲ್ಲವೆಂದು ಎಂದುಕೊಂಡು ತನಗೂ ಊಟ ಮಾಡಲು ಮನಸ್ಸಾಗದೆ ಅದೇ ತಟ್ಟೆಯನ್ನು ಹಿಡಿದು ಹೋಗಿ ಅಡಿಗೆ ಮನೆಗೆ ಇರಿಸಿ ಬಂದು ಅವಳು ಚಳಿಗೆ ಮುದುಡಿ ಮಲಗಿರುವುದನ್ನು ನೋಡಿ ಹಾಸಿಗೆಯ ಮೇಲಿದ್ದ ರಗ್ಗನ್ನು ತಂದು ಹೊದಿಸಿ ತಾನು ಹೋಗಿ ಹಾಸಿಗೆಯ ಮೇಲೆ ಮಲಗಿದನು. ಮುಂದುವರಿಯುವುದು. ಧನ್ಯವಾದಗಳು.